ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ಹಾಗೂ ನಾನು ನಿಮಗೆ ಇವತ್ತೊಂದು ರೆಸಿಪಿನ ಮಾಡಿ ತೋರಿಸೋಣ ಅಂತ. ಅದೇನಂದ್ರೆ ಮಟನ್ ಸಾಂಬಾರ್. ಸೊ ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೊ ನಾನಿಲ್ಲಿ 1 kg ಅಷ್ಟು ಮಟನ್ ತಗೊಂಡಿದ್ದೀನಿ, 3 ಈರುಳ್ಳಿ ತಗೊಂಡಿದ್ದೀನಿ, ಹಾಗೂ ಇಲ್ಲಿ ಚಕ್ಕೆ ಹಾಗೂ 4 ರಿಂದ 5 ಲವಂಗ ತಗೊಂಡಿದ್ದೀನಿ. ಮತ್ತೆ ನಾನು ಒಂದೇ ಒಂದು ಹುಳಿ ಟೊಮೆಟೊ ತಗೊಂಡಿದ್ದೀನಿ. ಮತ್ತೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೆಂಗಿನಕಾಯಿ, ಕಲ್ಲುಪ್ಪು, ಮತ್ತೆ ಅರಿಶಿಣ ಅಂಡ್ ಖಾರದ ಪುಡಿ, ಮತ್ತೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ, ಮತ್ತೆ ಧನ್ಯ ಪುಡಿ ಹಾಗೂ ಸ್ವಲ್ಪ ಎಣ್ಣೆ. ಸೊ ಬನ್ನಿ ಈಗ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೇನೆ. ಫಸ್ಟ್ ನಾವು ಒಂದು ಕುಕ್ಕರ್ನ ಕಾಯ್ಲಿಕ್ಕೆ ಇಡೋಣ. ಅದು ಹೀಟ್ ಆದ್ಮೇಲೆ ನಾನು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಡಿಮೆನೆ ಹಾಕೊಳ್ಳಿ. ಆ್ಯಂಡ್ ಇವಾಗ ನಾನಿಲ್ಲಿ ಮಟನ್ ಏನು ತಗೊಂಡಿದ್ದೀವಿ, ಸ್ವಲ್ಪ ಫ್ಯಾಟ್ ಜಾಸ್ತಿ ಇದ್ರೆ ಆಯಿಲ್ ಹಾಕಕ್ಕೆ ಹೋಗಬೇಡಿ, ಇಲ್ಲಾಂದರೆ 1-2 ಸ್ಪೂನ್ ಅಷ್ಟು ಆಯಿಲ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಮಟನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಟನ್ನ ನಾನಿವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಆಗಿ ಆ್ಯಡ್ ಮಾಡಾದ್ಮೇಲೆ ನಾನು ಇವಾಗ ಅದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ನಾನ್ ವೆಜ್ಗೆ ಕಲ್ಲುಪ್ಪನ್ನ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನೀಗ ಕಲ್ಲುಪ್ಪು ಹಾಕಾದ್ಮೇಲೆ 3/4 ಸ್ಪೂನ್ ಅಷ್ಟು ನಾನು ಅರಿಶಿಣದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಅದೆರಡು ಆ್ಯಡ್ ಮಾಡಾದ್ಮೇಲೆ ನಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಈ ರೀತಿಯಾಗಿ ಮಿಕ್ಸ್ ಮಾಡೋದ್ಕಿಂತ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಬೇಗ ಮಿಕ್ಸ್ ಆಗುತ್ತೆ ಅಂಡ್ ಅದು ಪೀಸ್ ಆಗೋದು ಕಡಿಮೆ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನೀಗ ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ವಿಶಿಲ್ ನಾನು ಇದನ್ನ ಕೂಗಿಸ್ಕೊತೀನಿ. ಸೊ ಅದು ವಿಶಿಲ್ ಬರೋಷ್ಟೊತ್ತಿಗೆ ನಾನಿಲ್ಲಿ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತೆಂಗಿನಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ 3 ಈರುಳ್ಳಿ ಏನು ತಗೊಂಡಿದ್ದು ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕಾಯಿನ ಕಡಿಮೆ ಮಾಡಿಕೊಂಡು ಆನಿಯನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೂ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಚಕ್ಕೆ ಲವಂಗ ಏನ ತಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ಆದ್ಮೇಲೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನ ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತಿದ್ದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಇವಾಗ ನಾನು ಟೊಮೆಟೊನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನ ಈಗಲಾದ್ರೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಫಸ್ಟೇ ನೀವು ಆ್ಯಡ್ ಮಾಡ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ನಾನು ಏನಕ್ಕೆ ಈಗ ಆ್ಯಡ್ ಮಾಡೋದನ್ನ ನನಗೆ ಗೊತ್ತಿಲ್ಲ, ಈಗ ನೋಡ್ತಾ ಇದ್ದೀನಿ. ಆ್ಯಂಡ್ ನಾನೀಗ ಇಲ್ಲಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಾನು ಮಟನ್ಗೆ ಆಲ್ರೆಡಿ ಹಾಕಿದ್ದೀನಿ, ನೋಡ್ಕೊಂಡು ಹಾಕಿ. ಆ್ಯಂಡ್ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ನಾನ್ ವೆಜ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್. ನಾನು ಇದನ್ನ 2 ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ನಾನ್ ವೆಜ್ ಸಾಂಬಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಪ್ರಿಫರ್ ಮಾಡಿ, ಆಗ ಟೇಸ್ಟ್ ಇಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಾನಿಲ್ಲಿ ಖಾರದ ಪುಡಿನ ತಗೊಳ್ತಾ ಇದ್ದೀನಿ. ಇದು ನಿಮಗೆ ಖಾರ ಇರುತ್ತೆ, ಟೇಸ್ಟ್ ಇರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಟೇಸ್ಟು ಇರುತ್ತೆ ಅಂಡ್ ಕಲರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನಾನಿಲ್ಲಿ ಇವಾಗ 2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪ್ರತಿ ಸಲ ಹೇಳ್ತೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ. ನಿಮ್ಮ ಹತ್ರ ಪೌಡರ್ ಇಲ್ಲ ಅಂದ್ರೆ ರುಬ್ಬಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡಬಹುದು. ಸೊ ಇಲ್ಲಿ ಆಲ್ರೆಡಿ ಈಗ ವಿಶಿಲ್ ಬಂದಾಯ್ತು. ವಿಶಿಲ್ ಪ್ರೆಷರ್ ಹೋಗಾದ್ಮೇಲೆ ನಾನು ಲಿಡ್ನ ಓಪನ್ ಮಾಡಿ ಒಂದ್ಸ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಕಂಪ್ಲೀಟ್ ಆಗಿ ಕುಕ್ ಆಗಿದೆ, ಇಲ್ಲ ಏನೋ ಕುಕ್ ಆಗ್ಬೇಕಾಗಿದೆ ಅಂತ. ಏನಾದ್ರು ಕುಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನೀವು ಮಸಾಲ ಹಾಕಾದ್ಮೇಲೆ ಕುಕ್ ಮಾಡ್ಕೋಬಹುದು, ವಿಶಲ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಹಾಗೇನಾದ್ರು ಮಾಡ್ಬೋದು. ಸೊ ಇವಾಗ ನಾನು ಏನು ರುಬ್ಬಿಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಇವಾಗ ಇಲ್ಲಿ ನೀರನ್ನು ಹಾಕೋತಾ ಇದ್ದೀನಿ, ಅದರಲ್ಲಿ 1 ಬೌಲ್ ಅಷ್ಟು. ಒಂದ್ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ, ಯಾಕಂದ್ರೆ ಫಸ್ಟ್ ನೀವು ಮಟನ್ ಕುಕ್ ಆದ್ಮೇಲೆ ಅದ್ರಲ್ಲಿ ಖಂಡಿತ ಅದ್ರಲ್ಲಿ ನೀರ್ ಇದ್ದೇ ಇರುತ್ತೆ. ನೀವು ನೋಡ್ಕೊಂಡು ಒಂದ್ಸಲ ನೀರಿನ್ನ ಬೇಕು ಅನ್ಸಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಬೇಕನ್ಸ್ತು, ಸೊ ನಾನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನಾನ್ ವೆಜ್ ಸಾರಲ್ಲಿ ನಾನು ಮಟನ್ ಸಾರನ್ನ ಯಾವುದೇ ರೀತಿ ತುಂಬಾ ತಿಕ್ಕಾಗಿ ಮಾಡ್ಕೊಳ್ಳಲ್ಲ, ಅದಷ್ಟು ಟೇಸ್ಟ್ ಇರಲ್ಲ. ಸೊ ತೆಳ್ಳಗೆ ಮಾಡಿದ್ರೆ ಮಟನ್ ಸಾಂಬಾರ್ ಚೆನ್ನಾಗಿರುತ್ತೆ.
ಸೊ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನಾನು ನೀರು ಹಾಕೊಂಡು ಇವಾಗ ನಾನು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಏನಕ್ಕೆ ಅಂದ್ರೆ ನೀವು ಫಸ್ಟೇನೆ ಮಟನ್ ಕುಕ್ ಮಾಡಕ್ಕೆ ಉಪ್ಪು ಹಾಕೊಂಡಿರ್ತೀರ. ಸೊ ನಾನು ಒಂದು ಸ್ವಲ್ಪ ಬೇಕನ್ನಿಸ್ತು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನ ನೀಟಾಗಿ ಕುದಿಲಿಕ್ಕೆ ಬಿಡೋಣ. ನಿಮ್ಮ ಮಟನ್ ಏನಾದರೂ ನೀಟಾಗಿ ಕುಕ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ನೀವು ವಿಶಿಲ್ ಆದ್ರೂ ಇಡ್ಬೋದು. ವಿಶಿಲ್ ಇಡೋಕ್ಕಿಂತ ಹಾಗೆ ಈ ತರನೇ ಕುಕ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ನೀವು ವಿಶಿಲ್ ಇಟ್ಟು ಮಸಾಲೆ ಎಲ್ಲ ಒಂದೊಂದ್ ಕಡೆ ಹೋಗ್ಬಿಡುತ್ತೆ. ಸೊ ಲಾಸ್ಟ್ ಅಲ್ಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಒಂದು 2 ಸೆಕೆಂಡ್ಸ್ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಮಟನ್ ಸಾಂಬಾರ್ ಮಾಡೋದು ಅಂತ. ನನಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನಷ್ಟು ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. Until then, take care. Bye bye. Lots of love.